ಮಿತ್ರರೇ ನಮಸ್ಕಾರ. ಮಿತ್ರರೇ, ದುಬೈನಲ್ಲಿ ನಡೆದಂಥ ಇಂಡಿಯಾ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಇವತ್ತು ಇಡೀ ಹಿಂದೂಸ್ತಾನ ಸಂಭ್ರಮದಲ್ಲಿದೆ. ನಾವು ಆ ಗೆಲುವನ್ನು ಬಹಳ ಎಂಜಾಯ್ ಮಾಡ್ತಾ ಇದ್ದೀವಿ. ಅಟ್ ಎ ಸೇಮ್ ಟೈಮ್ ಪಾಕಿಸ್ತಾನದಲ್ಲಿ ಬಹಳ ದುಃಖ ಇದೆ. ಅವರು ಪಾಕಿಸ್ತಾನದ ಆಟಗಾರರನ್ನು ಟೀಕಿಸ್ತಾ ಇದ್ದಾರೆ. ಈ ಸೋಲಿಗೆ ಪಾಕಿಸ್ತಾನದ ಆಟಗಾರರು ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಇದೊಂದು ರಾಜಕೀಯ ವಿಷಯವೂ ಕೂಡ ಆಗಿದೆ. ಪಾಕಿಸ್ತಾನದ ಪ್ರಧಾನಿ ಮಾತನಾಡಿದಂಥ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಜನ ಅದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಆರಂಭದಿಂದಲೂ ಕೂಡ ಈ ಚಾಂಪಿಯನ್ಸ್ ಟ್ರೋಫಿ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಹಿನ್ನಡೆ ಆಗ್ತಾ ಇದೆ. ಅವರು ಇದನ್ನು ಕೇವಲ ಆಟದ ರೀತಿಯಲ್ಲಿ ನೋಡಿದ್ದೇ ಆದರೆ ಅವರಿಗೆ ಇಷ್ಟೊಂದು ಹಿನ್ನಡೆ ಆಗ್ತಾ ಇರಲಿಲ್ಲ. ಆದರೆ ಆಟದಲ್ಲೂ ಕೂಡ ರಾಜಕೀಯವನ್ನು ಬೆರೆಸೋದಕ್ಕೆ ಹೋಗಿ, ತನ್ನ ರಾಜಕೀಯ ಲಾಭಕ್ಕೆ ಆಟವನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಹೋಗಿ ಭಾರೀ ದೊಡ್ಡ ಮುಖಭಂಗವನ್ನು ಅನುಭವಿಸ್ತಾ ಇದ್ದಾರೆ. ಮಿತ್ರರೇ, ಈ ಇಡೀ ಪಂದ್ಯ, ಅದರ ಹಿಂದಿರುವಂಥ ರಾಜಕಾರಣ, ಪಾಕಿಸ್ತಾನ ಈ ಆಟದಲ್ಲಿ ಸೋತಿದ್ದು ಅಲ್ಲಿ ಯಾವ ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ, ಎಲ್ಲದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ನಿಮಗೆ ಈ ವಿಡಿಯೋದಲ್ಲಿ ಆ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಒನ್ ಡೇ ಪಂದ್ಯ ಆಯ್ತಲ್ಲ, ಇದು ಒಂದು ರೀತಿಯಲ್ಲಿ ಯುದ್ಧದಂತಿತ್ತು. ಹೀಗೆ ಹೇಳೋದಕ್ಕೆ ನನಗೆ ಬಹಳ ಬೇಸರ ಆಗುತ್ತೆ. ನಾನು ಯಾವತ್ತೂ ಕೂಡ ಆಟವನ್ನು ಆಟವಾಗೇ ನೋಡುವಂಥವನು. ಆಟದಲ್ಲಿ ರಾಜಕೀಯವನ್ನು ಬೆರೆಸೋದು ನನಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಭಾರತೀಯರು ಕೂಡ ಹಾಗೆ ಕ್ರೀಡೆಯನ್ನು ಕ್ರೀಡೆಯಾಗೆ ನೋಡ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕು, ಇದು ನಮ್ಮ ಆಸೆ ಆಗಿರುತ್ತೆ. ಆದರೆ ಪಾಕಿಸ್ತಾನದವರು ಸ್ವಲ್ಪ ಎಕ್ಸ್ಟ್ರೀಮ್. ಇದನ್ನು ಅವರು ಕ್ರೀಡಾ ಮನೋಭಾವನೆಯಿಂದ ಸ್ವೀಕರಿಸೋದಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಆಗ್ತಾ ಇದೆ, ಇದನ್ನು ಪಾಕಿಸ್ತಾನ ಗೆಲ್ಲಬೇಕು ಅಂತ ಅವರು ಮೊದಲೇ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಇದು ಸೋತಿದ್ದೆ ಆದರೆ ದೊಡ್ಡ ಸೋಲು, ನಮ್ಮ ದೇಶಕ್ಕೆ ಸೋಲು ಅನ್ನುವ ರೀತಿಯಲ್ಲಿ ಅವರು ಬಿಂಬಿಸಿಕೊಂಡಿರ್ತಾರೆ. ಹೀಗಾಗಿ ಸೋಲನ್ನು ಅವರಿಗೆ ಸ್ವೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗೋದಕ್ಕೂ ಮುಂಚೆಯೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪಾಕಿಸ್ತಾನದ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಅವರಿಗೆ ಹುರಿದುಂಬಿಸುವಂಥ ಕೆಲಸ ಮಾಡಿದರು. ಮಿತ್ರರೇ, ಸಾಮಾನ್ಯವಾಗಿ ಒಂದು ದೇಶದ ಆಟಗಾರರಿಗೆ ಆ ದೇಶದ ಮುಖ್ಯಸ್ಥ ಹುರಿದುಂಬಿಸುವಂಥದ್ದು, ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯ. ಭಾರತದಲ್ಲೂ ಕೂಡ ವಿಶ್ವಕಪ್ ಆರಂಭವಾಗುವಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಯೂ ಕೂಡ ಅದನ್ನೇ ಮಾಡಿರ್ತಾರೆ. ಕ್ರೀಡಾ ಸ್ಫೂರ್ತಿಯಲ್ಲಿ ಆಡಿ, ದೇಶಕ್ಕೆ ಒಳ್ಳೆ ಹೆಸರು ತನ್ನಿ, ಗೆದ್ದು ಬನ್ನಿ, ನೀವು ಕಪ್ ಗೆಲ್ಲಿ, ಇದನ್ನೆಲ್ಲ ಹೇಳ್ತಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಇಂತಹ ಪಂದ್ಯವನ್ನು ನೀವು ಗೆಲ್ಲಬೇಕು, ಈ ದೇಶವನ್ನು ನೀವು ಸೋಲಿಸಬೇಕು, ಹೀಗಂತ ಭಾರತದ ಪ್ರಧಾನಿ ಯಾವತ್ತೂ ಕೂಡ ಹೇಳಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವೇಷ ಇದೆ. ಹಾಗೆ ಬಾಂಗ್ಲಾ ಮತ್ತು ಭಾರತದ ನಡುವೆಯೂ ಕೂಡ ಸಾಕಷ್ಟು ವೈಮನಸ್ಯಗಳಿದೆ. ಇಂತಹ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಬಂದುಬಿಟ್ಟು, ನೀವು ಬಾಂಗ್ಲಾದೇಶವನ್ನು ಸೋಲಿಸಬೇಕು, ಇದು ನಮ್ಮ ಭಯಕ್ಕೆ, ನೀವು ಸೋಲಿಸಿದ್ದೆ ಆದರೆ ಭಾರತದ 140 ಕೋಟಿ ಜನರನ್ನು ಖುಷಿಪಡಿಸಿದಂತಾಗತ್ತೆ, ಹೀಗೆ ಯಾವತ್ತೂ ಕೂಡ ಹೇಳಿಲ್ಲ, ಹೇಳೋದು ಕೂಡ ಇಲ್ಲ. ಆದರೆ ಪಾಕಿಸ್ತಾನದ ಪ್ರಧಾನಿ ಒಂದು ರೀತಿಯಲ್ಲಿ ಮತಿಭ್ರಷ್ಟರಂತೆ ವರ್ತಿಸಿದರು. ಪಾಕಿಸ್ತಾನದ ಎಲ್ಲ ಆಟಗಾರರನ್ನು ಹುರಿದುಂಬಿಸುವಂತಹ ಸಂದರ್ಭದಲ್ಲಿ ನೀವು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲಬೇಕು, ಕಳೆದ ಬಾರಿ ಯಾವ ರೀತಿಯಾಗಿ ಗೆದ್ದಿದ್ರೋ ಅದೇ ರೀತಿಯಾಗಿ ಪುನಃ ಗೆಲ್ಲಬೇಕು. ಅಷ್ಟು ಮಾತ್ರ ಅಲ್ಲ, ನಿಮಗೆ ನೆನಪಿರಲಿ, ನೀವು ಭಾರತವನ್ನು ಸೋಲಿಸಿದ್ದೆ ಆದರೆ ಸಮಸ್ತ ಪಾಕಿಸ್ತಾನವನ್ನು ಖುಷಿಪಡಿಸಿದಂತಾಗತ್ತೆ, ಇದು ನಿಮ್ಮ ತಲೆಯಲ್ಲಿರಬೇಕು, ಹೀಗಂತ ಪದೇ ಪದೇ ಭಾರತವನ್ನು ಸೋಲಿಸಬೇಕು ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳಿದರು. ಮಿತ್ರರೇ, ಒಂದು ದೇಶದ ಪ್ರಧಾನಿಯಾಗಿ ಇಂತಹ ಭಾಷಣವನ್ನು ಮಾಡುವಂಥದ್ದು ಲಜ್ಜೆಗೇಡಿತನ. ಯಾಕೆಂದರೆ ಆಟಗಾರರಿಗೆ ಕ್ರೀಡಾ ಸ್ಫೂರ್ತಿಯೇ ಇರೋದಿಲ್ಲ. ಅದನ್ನು ಅವರು ಯುದ್ಧದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅಲ್ಲಿ ಬ್ಯಾಟ್ ಹಿಡಿದು ಬೌಲನ್ನು ಎದುರಿಸೋದಲ್ಲ, ಬದಲಾಗಿ ಗನ್ ಹಿಡಿದು ಎದುರಾಳಿಯನ್ನು ಎದುರಿಸಿದಂತಾಗತ್ತೆ. ಇದನ್ನು ಪಾಕಿಸ್ತಾನದ ಪ್ರಧಾನಿ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಅವರು ಅರ್ಥ ಮಾಡಿಕೊಂಡಿಲ್ಲ. ಭಾರತದ ಬಗ್ಗೆ ಸಾಕಷ್ಟು ದ್ವೇಷದ ಭಾಷಣವನ್ನು ಮಾಡಿದ್ರು. ಅದೇ ಒಂದು ಒತ್ತಡದಲ್ಲಿ ಪಾಕಿಸ್ತಾನ ಫೀಲ್ಡಿಗೆ ಇಳಿದಿತ್ತು. ಆರಂಭಿಕವಾಗಿ ಅವರಿಗೆ ಯಶಸ್ಸು ಸಿಕ್ತು. ಯಾವುದರಲ್ಲಿ? ಟಾಸ್ ವಿಚಾರದಲ್ಲಿ. ಅವರು ಟಾಸ್ ಗೆದ್ರು, ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು, ಭಾರತವನ್ನು ಫೀಲ್ಡಿಂಗ್ಗೆ ಆಹ್ವಾನಿಸಿದ್ರು. ಆದರೆ ಮಿತ್ರರೇ, ಪಾಕಿಸ್ತಾನ ದೊಡ್ಡ ಮೊತ್ತವನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಅವರು ಬಹಳ ಹೀನಾಯವಾದಂತಹ ಪ್ರದರ್ಶನವನ್ನು ಆರಂಭದಿಂದಲೂ ಕೊಡುತ್ತಲೇ ಬಂದರು. ಅಂತಿಮವಾಗಿ ಪಾಕಿಸ್ತಾನ ಕೇವಲ 241 ರನ್ನನ್ನು ಗಳಿಸೋದಕ್ಕಷ್ಟೇ ಶಕ್ತವಾಯಿತು. ಕೇವಲ 242 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ ಈಸಿಯಾಗಿ ಗುರಿಯನ್ನು ತಲುಪಿತು. ಆರಂಭಿಕವಾಗಿ ಕಣಕ್ಕಿಳಿದಂತಹ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅದ್ಭುತವಾದಂತಹ ಬ್ಯಾಟಿಂಗ್ ಮಾಡಿದ್ರು. ರೋಹಿತ್ ಶರ್ಮಾರ ಆರಂಭವನ್ನು ನೋಡಿದ್ರೆ ಭಾರತ ಒಂದು 25 ಓವರ್ ಒಳಗೆ ಗುರಿ ತಲುಪುತ್ತೆ ಎನ್ನುವ ಹಾಗಿತ್ತು. ಆದರೆ ಶರ್ಮಾ 20 ರನ್ಗೆ ಔಟ್ ಆಗ್ತಾರೆ. ಅನಂತರ ಕೊಹ್ಲಿ ಮತ್ತು ಗಿಲ್ ಅದ್ಭುತವಾದಂತಹ ಜೊತೆಯಾಟವನ್ನು ಆಡ್ತಾರೆ. ಉತ್ತಮವಾಗಿ ಆಡ್ತಾ ಇದ್ದಂತಹ ಗಿಲ್ 46 ರನ್ಗೆ ವಿಕೆಟ್ ಒಪ್ಪಿಸ್ತಾರೆ. ಅಬ್ರಾರ್ ಅಹಮದ್ ಒಂದು ಅದ್ಭುತವಾದಂತಹ ಸ್ಪಿನ್ ಎಸೆದ್ರು. ಆದರೆ ಮಿತ್ರರೇ, ಆ ಔಟ್ ಆದಂತಹ ಸಂದರ್ಭದಲ್ಲಿ ಅಬ್ರಾರ್ ಅಹಮದ್ ಅವರ ವರ್ತನೆ ಇದೆಯಲ್ಲ, ಅದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾಗಿತ್ತು. ಇಡೀ ಪಾಕಿಸ್ತಾನದ ಟೀಮ್ ಒತ್ತಡದಲ್ಲಿದ್ದಂತಹ ಸಂದರ್ಭದಲ್ಲಿ ಗಿಲ್ ಔಟ್ ಆಗಿರ್ತಾರೆ, ಸಣ್ಣ ಯಶಸ್ಸು ಸಿಕ್ಕಿರುತ್ತೆ. ಆ ಯಶಸ್ಸು ಅಬ್ರಾರ್ ಅಹಮದ್ ಅವರ ನೆತ್ತಿಗೇರಿತ್ತು.
ಗಿಲ್ ಅವರನ್ನ ಕಣ್ಸನ್ನೆಯ ಮೂಲಕವೇ ಹೊರನಡಿ ಅಂತ ತೋರಿಸುವಂತಹ ರೀತಿಯಲ್ಲಿ ಅವರು ವರ್ತಿಸಿದ್ರು. ಮಿತ್ರರೇ, ಅದರ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಭಾರತ ಟೀಮ್ ಖಡಕ್ಕಾದಂತಹ ಉತ್ತರವನ್ನೇ ಕೊಟ್ಟಿದೆ. ಕೊಹ್ಲಿ ನಂತರ ಎಲ್ಲೂ ಕೂಡ ಒತ್ತಡಕ್ಕೊಳಗಾಗಿಲ್ಲ. ಗಿಲ್ ಹೋದ ಬಳಿಕ ಬ್ಯಾಟಿಂಗ್ಗೆ ಇಳಿದಂತಹ ಶ್ರೇಯಸ್ ಅಯ್ಯರ್ ಕೂಡ ಅದ್ಭುತವಾದಂತಹ ಇನ್ನಿಂಗ್ಸ್ ಕಟ್ಟಿದ್ರು. ಭಾರತವನ್ನು ಒಮ್ಮೆಯೂ ಕೂಡ ಒತ್ತಡಕ್ಕೆ ಸಿಕ್ಕಾಕ್ಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಿಮವಾಗಿ ಭಾರತ 42.3 ಓವರ್ಗಳಲ್ಲಿ ಗುರಿಯನ್ನು ತಲುಪುತ್ತೆ. ಕೊಹ್ಲಿಯೂ ಕೂಡ ಬಹಳಷ್ಟು ಸಮಯದ ನಂತರ ಸೆಂಚುರಿಯನ್ನು ಕೂಡ ದಾಖಲಿಸಿದ್ರು. ಭಾರತ ಒಂದು ಅದ್ಭುತವಾದಂತಹ ಗೆಲುವು ದಾಖಲಿಸಿತು. ಈ ಮೂಲಕವಾಗಿ ಭಾರತ ಸೆಮಿಫೈನಲ್ ಪ್ರವೇಶ ಮಾಡೋದನ್ನ ಖಾತ್ರಿಪಡಿಸಿಕೊಳ್ತು. ಪಾಕಿಸ್ತಾನ ತನ್ನ ತವರಿನಲ್ಲೇ ಆದಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮನೆಗೆ ಹೋಗುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಪಾಕಿಸ್ತಾನ ಗ್ರೂಪ್ ಹಂತದಲ್ಲೇ ಮನೆಗೆ ನಡೆಯುತ್ತೆ, ಯಾವುದೇ ಡೌಟ್ ಇಲ್ಲ. ಇನ್ನೇನಾದರೂ ಮ್ಯಾಜಿಕ್ ಆಗಬೇಕು, ಪಾಕಿಸ್ತಾನಕ್ಕೆ ಚಾನ್ಸ್ ಇದೆ ಅಂತ ಕೆಲ ಮಾಧ್ಯಮಗಳಲ್ಲಿ ಸುದ್ದಿಗಳು ಪ್ರಕಟವಾಗ್ತಾ ಇದೆ. ಆ ಚಾನ್ಸ್ ಇರೋದು ಹೇಗೆ ಗೊತ್ತಾ? ಈಗ ನ್ಯೂಜಿಲೆಂಡ್ ಮತ್ತು ಭಾರತದ ನಡುವೆ ಪಂದ್ಯ ನಡೆಯುತ್ತೆ. ಆ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕು. ಹಾಗೆ ಬಾಂಗ್ಲಾ ಮತ್ತು ನ್ಯೂಜಿಲೆಂಡ್ ಪಂದ್ಯ ನಡೆಯುತ್ತಲ್ಲ, ಆ ಪಂದ್ಯದಲ್ಲಿ ಬಾಂಗ್ಲಾದೇಶ ಭರ್ಜರಿಯಾದಂತಹ ವಿಜಯ ದಾಖಲಿಸಬೇಕು. ಆನಂತರ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆದಂತಹ ಸಂದರ್ಭದಲ್ಲಿ ಆ ಪಂದ್ಯವನ್ನು ಪಾಕಿಸ್ತಾನ ಭಾರೀ ಅಂತರದಲ್ಲಿ ಗೆಲುವು ಸಾಧಿಸಬೇಕು. ಅಂದ್ರೆ ಒಂದು 200-300 ರನ್ನಲ್ಲಿ ಏನಾದರೂ ಪಾಕಿಸ್ತಾನ ಗೆದ್ದಿದ್ದೆ ಆದರೆ ಪಾಕಿಸ್ತಾನಕ್ಕೆ ಆವಾಗ ಒಂದು ಚಾನ್ಸ್ ಇರುತ್ತೆ. ಮಿತ್ರರೇ, ಇದೆಲ್ಲ ಆಗತ್ತಾ ಹೋಗುತ್ತಾ? ಆದರೂ ಕೂಡ ಪಾಕಿಸ್ತಾನಿಯರು ಇಂತಹದೊಂದು ಹೋಪ್ಸ್ ಅನ್ನು ಇಟ್ಟುಕೊಂಡಿದ್ದಾರೆ. ಇದನ್ನ ಬಿಟ್ಟರೆ ಅವರಿಗೆ ಯಾವುದೇ ಹೋಪ್ಸ್ ಇಲ್ಲ. ತನ್ನ ತವರಿನಲ್ಲಿ ಆಯೋಜನೆ ಮಾಡದಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹಾಲಿ ಚಾಂಪಿಯನ್ಸ್ಗಳು ಮುಗ್ಗರಿಸಿ ಬಿದ್ದಿದ್ದಾರೆ. ಈ ಚಾಂಪಿಯನ್ಸ್ ಟ್ರೋಫಿ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ಭಾರತಕ್ಕೆ ರಾಜಕೀಯವಾಗಿ ಒಂದಷ್ಟು ಯಶಸ್ಸು ಸಿಕ್ಕಿದೆ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನ ಯಾವಾಗ ಹೋಸ್ಟ್ ಮಾಡುತ್ತೆ ಅಂತ ಗೊತ್ತಾಯಿತು ಆಗಿನಿಂದಲೂ ಕೂಡ BCCI ಏನು ಹೇಳಿತ್ತು, ನಮ್ಮ ಟೀಮನ್ನು ನಾವು ಪಾಕಿಸ್ತಾನಕ್ಕೆ ಕಳುಹಿಸೋದಿಲ್ಲ, ನಮಗೆ ಭದ್ರತೆಯ ಇಶ್ಯೂ ಇದೆ, ಹೀಗಾಗಿ ಹೈಬ್ರಿಡ್ ಪಂದ್ಯಗಳನ್ನು ಆಯೋಜನೆ ಮಾಡಬೇಕು ಅಂತ ಭಾರತ ಹೇಳಿತ್ತು. ಇದಕ್ಕೆ ಪಾಕಿಸ್ತಾನ ಒಪ್ಕೊಂಡಿರಲಿಲ್ಲ. ಇದೆಲ್ಲ ಆಗೋದಿಲ್ಲ, ಬಂದು ಆಡೋದಾದರೆ ನೀವು ಆಡಬೇಕು, ನೀವು ICCಯ ನಿಯಮವನ್ನು ಉಲ್ಲಂಘಿಸೋದಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮ ಬಳಿಯಲ್ಲಿ ದುಡ್ಡಿದೆ ಅಂತ ಹೇಳಿ ನೀವು ಹೇಳಿದ ಮಾತನ್ನೆಲ್ಲ ನಾವು ಕೇಳೋದಕ್ಕೆ ರೆಡಿ ಇಲ್ಲ ಅಂತೇಳಿ ಪಾಕಿಸ್ತಾನ ಪದೇ ಪದೇ ಭಾರತಕ್ಕೆ ಹೇಳ್ತಾ ಇತ್ತು. ಆದರೆ ಭಾರತ ಇದಕ್ಕೆಲ್ಲ ಸೊಪ್ಪು ಹಾಕಿರಲಿಲ್ಲ, ನಿರಂತರವಾಗಿ ಒತ್ತಡ ಹಾಕ್ತು. ಅಂತಿಮವಾಗಿ ಏನಾಯಿತು, ಹೈಬ್ರಿಡ್ ಮಾದರಿಯಲ್ಲೇ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯನ್ನು ಹೋಸ್ಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಯಿತು. ಭಾರತದ ಎಲ್ಲ ಪಂದ್ಯಗಳು ಕೂಡ UAEಯಲ್ಲಿ ನಡೆಯುತ್ತೆ. ಹೀಗಾಗಿ ತಾನೇ ಆಯೋಜನೆ ಮಾಡಿದಂತಹ ಪಂದ್ಯಗಳಲ್ಲೂ ಕೂಡ ಭಾರತದ ವಿರುದ್ಧ ಆಡಬೇಕಾದ್ರೆ ಪಾಕಿಸ್ತಾನವು UAEಗೆ ಹೋಗಿ ಆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕಿಂತ ಬೇಕಾ ಮಿತ್ರರೇ ಅವಮಾನ? ಈಗ ಭಾರತದ ವಿರುದ್ಧ ಪಂದ್ಯದಲ್ಲೂ ಕೂಡ ಸೋತು ಹೋಗಿದ್ದಾರೆ. ಗ್ರೂಪ್ ಸ್ಟೇಜ್ನಲ್ಲೇ ಹೊರಬೀಳುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದೊದಗಿದೆ. ಮಿತ್ರರೇ, ಯಾವಾಗ ಪಾಕಿಸ್ತಾನ ಸೋತೋ ಆಗ ಪಾಕಿಸ್ತಾನದಲ್ಲಿ ಬಹಳ ಮಟ್ಟದಲ್ಲಿ ಅಲ್ಲಿನ ಆಟಗಾರರನ್ನ ಟ್ರೋಲ್ ಮಾಡಲಾಗ್ತಾ ಇದೆ. ಕೆಲವರು ಈ ಸೋಲನ್ನು ಕೂಡ ಸಮರ್ಥಿಸಿಕೊಳ್ಳುವವರು ಇದ್ದಾರೆ. ಪಾಕಿಸ್ತಾನದ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಬೇರೆ ಯಾವುದೇ ವಿಚಾರ ಇಲ್ಲ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ್ದೇ ಚರ್ಚೆ ಆಗ್ತಾ ಇದೆ. ಪಾಕ್ನ ಅಭಿಮಾನಿಗಳ ಕೆಲ ವಾದವನ್ನು ನೋಡಿದ್ರೆ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಕೆಲವರು ಕಮೆಂಟ್ ಹಾಕಿದ್ದಾರೆ, ಪಂದ್ಯವನ್ನು ಯಾರು ಬೇಕಾದರೂ ಗೆಲ್ತಾರೆ, ಆದರೆ ಭಾರತ ತಾಕತ್ತಿದ್ದಿದ್ರೆ ಟಾಸನ್ನು ಗೆದ್ದು ತೋರಿಸಬೇಕಾಗಿತ್ತು, ಟಾಸನ್ನೇ ಸೋತ ಮೇಲೆ ಪಂದ್ಯ ಗೆದ್ರೆ ಏನು ಬಂತು ಅಂತ ಕೆಲವರು ಕಮೆಂಟ್ಗಳನ್ನು ಮಾಡಿದ್ದಾರೆ. ಅಂದರೆ ಅವರ ಹತಾಶೆ ಆ ಮಟ್ಟವನ್ನು ತಲುಪಿದೆ. ಇನ್ನು ಕೆಲವರ ಪ್ರಕಾರ ಕೊಹ್ಲಿ ಸೆಂಚುರಿಗೆ ಅವಕಾಶ ಕೊಡಬಾರ್ದಿತ್ತು, ವೈಡ್ಗಳನ್ನು ಎಸೆದು ಸೆಂಚುರಿಯನ್ನು ತಪ್ಪಿಸಬೇಕಿತ್ತು ಅಂತ ಕೆಲವರು ಕಮೆಂಟ್ ಹಾಕಿದ್ದಾರೆ. ಮಿತ್ರರೇ, ಅಂತಹ ಪ್ರಯತ್ನವೂ ಕೂಡ ನಡೀತು. 42ನೇ ಓವರ್ನಲ್ಲಿ ಶಾಹೀನ್ ಶಾ ಅಫ್ರಿದಿ ಬೌಲಿಂಗ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಅನವಶ್ಯಕವಾಗಿ 3 ವೈಡ್ಗಳನ್ನು ಎಸಿತಾರೆ. ಆಗೊಂದು ಅನುಮಾನ ಬರುತ್ತೆ, ಕೊಹ್ಲಿ ಸೆಂಚುರಿಯನ್ನು ತಪ್ಪಿಸೋದಕ್ಕೋಸ್ಕರವಾಗಿ ವೈಡ್ ಎಸೆಯಲಾಗ್ತಾ ಇದೆ ಅಂತ. ಇವತ್ತು ಮಾಧ್ಯಮಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಅಲ್ಲಿ ಜನ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ನೀವು ಆ ಸೆಂಚುರಿಯನ್ನು ತಪ್ಪಿಸಬೇಕಾಗಿತ್ತು. ಮಿತ್ರರೇ, ಇಂತಹ ಟೀಕೆಗಳನ್ನು ಕ್ರೀಡಾ ಸ್ಫೂರ್ತಿ ಇಲ್ಲದೆ ಇರುವಂಥವ್ರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಕೊಹ್ಲಿ ಬಹಳ ಅದ್ಭುತವಾಗಿ ಆಡಿದ್ದಾರೆ. ಹೌದು, ಅವರು ಸಾಕಷ್ಟು ಸಮಯದಿಂದ ಫಾರ್ಮ್ನಲ್ಲಿರಲಿಲ್ಲ, ರನ್ ಗಳಿಸೋದಕ್ಕೆ ಸ್ವಲ್ಪ ಪರದಾಡ್ತಾ ಇದ್ರು. ನಿನ್ನೆ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟುವಲ್ಲಿ ಕೊಹ್ಲಿ ಯಶಸ್ವಿಯಾಗಿದ್ದಾರೆ. ಪಾಕ್ ವಿರುದ್ಧ ಅವರು 4ನೇ ಶತಕವನ್ನು ಸಿಡಿಸಿದ್ರು. ಹಾಗೆ ಅವರು ODI ಕೆರಿಯರ್ನಲ್ಲಿ 14,000 ರನ್ಗಳನ್ನು ಕೂಡ ಪೂರೈಸಿದ್ರು. ಹೀಗೆ 14,000 ರನ್ ಗಳಿಸಿದಂತಹ ವಿಶ್ವದ 3ನೇ ಆಟಗಾರನಾಗಿ ಕೊಹ್ಲಿ ಹೊರಹೊಮ್ಮಿದ್ದಾರೆ. ಈ ಹಿಂದೆ ಸಚಿನ್ ತೆಂಡೂಲ್ಕರ್ 18,000 ರನ್ ಗಳಿಸಿದ್ದಾರೆ. ಅದಾದ ನಂತರ ಕುಮಾರ್ ಸಂಗಕರ 2ನೇ ಸ್ಥಾನದಲ್ಲಿದ್ದಾರೆ. ಕೊಹ್ಲಿ ಸದ್ಯ 3ನೇ ಸ್ಥಾನದಲ್ಲಿದ್ದಾರೆ. ಆದರೆ ಅತಿ ಹೆಚ್ಚು ಸೆಂಚುರಿ ದಾಖಲಿಸಿದಂತಹ ಕೀರ್ತಿ ಈಗಲೂ ಕೂಡ ಕೊಹ್ಲಿ ಬಳಿಯಲ್ಲೇ ಇದೆ. ಕೊಹ್ಲಿ 51ನೇ ಸೆಂಚುರಿಯನ್ನು ನಿನ್ನೆ ದಾಖಲಿಸಿದ್ರು. ಇನ್ನೊಂದು ಕಡೆ ಪಾಕಿಸ್ತಾನದ ಈ ಕಳಪೆ ಪ್ರದರ್ಶನಕ್ಕೆ ಪಾಕಿಸ್ತಾನದ ಮಾಜಿ ಆಟಗಾರರೇ ಹಿಗ್ಗಾಮುಗ್ಗಾ ಟೀಕೆ ಮಾಡಿದ್ದಾರೆ. ಭಾರತದ ಅದ್ಭುತವಾದಂತಹ ಪ್ರದರ್ಶನಕ್ಕೆ, ಕೊಹ್ಲಿ ಅವರ ಸೆಂಚುರಿಗೆ ಪಾಕಿಸ್ತಾನದ ಮಾಜಿ ಆಟಗಾರರಿಂದ ಬಹಳ ಮೆಚ್ಚುಗೆ ವ್ಯಕ್ತವಾಗಿದೆ. ಮುಖ್ಯವಾಗಿ ನಾನು ಶೋಯಬ್ ಅಖ್ತರ್ ಅವರ ಕಮೆಂಟ್ ಅನ್ನು ನೋಡಿದೆ. ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ನ ಕುರಿತಾಗಿ ಶೋಯಬ್ ಅಖ್ತರ್ ತನ್ನದೇ ಆದಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಪಾಕಿಸ್ತಾನ ಸೋಲುತ್ತೆ ಅನ್ನುವಂಥದ್ದು ನಿರೀಕ್ಷಿತ, ನನಗೇನು ಇದರಲ್ಲಿ ಆಶ್ಚರ್ಯವನ್ನೇ ತಂದಿಲ್ಲ. ಯಾಕೆಂದರೆ ಕಳಪೆ ಟೀಮ್ನ ಸೆಲೆಕ್ಷನ್ ಇತ್ತು, ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಬಹಳ ಗೊಂದಲಕಾರಿಯಾಗಿತ್ತು. ಇದರಿಂದಾಗಿ ನಮಗೆ ಸೋಲಾಗಿದೆ. ಪಾಕಿಸ್ತಾನ ಟೀಮ್ನಲ್ಲಿ 5ನೇ ಬೌಲರೇ ಇರಲಿಲ್ಲ. ಇವತ್ತು 6ನೇ ಬೌಲರನ್ನು ಇಟ್ಕೊಳ್ಬೇಕು ಅನ್ನುವಂಥ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಟೀಮ್ನಲ್ಲಿ 5ನೇ ಬೌಲರ್ಗೆ ಕೊರತೆ ಇತ್ತು. ಇನ್ನು ಪಾಕಿಸ್ತಾನ ಟೀಮ್ನಲ್ಲಿ ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ನಂತಹ ಅದ್ಭುತವಾದಂತಹ ಬ್ಯಾಟರ್ಗಳೇ ಇಲ್ಲ. ಅವರಿಗೆ ಹೋಲಿಕೆ ಮಾಡುವಂತಹ ಬ್ಯಾಟರ್ಗಳು ಕೂಡ ಪಾಕಿಸ್ತಾನ ಟೀಮ್ನಲ್ಲಿಲ್ಲ.
ಇಡೀ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಏನಿದೆ ಅವರು ಬ್ರೈನ್ಲೆಸ್ ಆಗಿದ್ದಾರೆ, ಅಂದರೆ ಅವ್ರಿಗೆ ತಲೆನೇ ಇಲ್ಲ. ಹಾಗೆ ನಮ್ಮ ಕ್ಯಾಪ್ಟನ್ ಕ್ಲೂಲೆಸ್ ಆಗಿದ್ದಾರೆ. ಅವ್ರಿಗೆ ಹೇಗೆ ಫೀಲ್ಡಿಂಗ್ ಸೆಟ್ ಮಾಡಬೇಕು, ಬೌಲರ್ಗಳನ್ನು ಯಾವಾಗ ಕಣಕ್ಕಿಳಿಸಬೇಕು, ಇದು ಯಾವುದರ ಬಗ್ಗೆಯೂ ಕೂಡ ಗೊತ್ತೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ಕೊಹ್ಲಿ ಬಹಳ ಅದ್ಭುತವಾಗಿ ಆಡಿದ್ರು, ಅವರು ಸೆಂಚುರಿಗೆ ಬಹಳ ಡಿಸರ್ವ್ ಆಗಿದ್ರು. ಕೊಹ್ಲಿಯ ಆಟ ನನಗೆ ಬಹಳ ಮೆಚ್ಚುಗೆ ಆಗಿದೆ. ಈ ಬಾರಿ ನನಗನ್ಸುತ್ತೆ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಹಾಗೂ ಟೀಮ್ ಇಂಡಿಯಾ ಫೈನಲ್ ಅನ್ನ ಪ್ರವೇಶ ಮಾಡುವಂತಹ ಫೇವರೇಟ್ ತಂಡಗಳಾಗಿದ್ದಾವೆ. ಹೀಗಂತ ಭಾರತ ಟೀಮನ್ನು ಶೋಯಬ್ ಅಖ್ತರ್ ಕೊಂಡಾಡಿದ್ದಾರೆ. ಮಿತ್ರರೇ, ಶೋಯಬ್ ಅಖ್ತರ್ ಒಬ್ಬ ಅದ್ಭುತವಾದಂತಹ ಕ್ರಿಕೆಟರ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೇ ಶೋಯಬ್ ಅಖ್ತರ್ ಈಗ ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಸೋಲು ಬಹಳ ನಿರೀಕ್ಷಿತವಾಗಿತ್ತು, ಯಾಕೆಂದರೆ ಟೀಮ್ ಸೆಲೆಕ್ಷನ್ನೇ ಅಷ್ಟು ಕಳಪೆಯಾಗಿತ್ತು. ಪಾಕಿಸ್ತಾನದ ಟೀಮ್ನಲ್ಲಿ ಸಂಘಟಿತವಾಗಿ ಹೋರಾಡುವಂತಹ ಮನೋಭಾವನೆಯೇ ಇರಲಿಲ್ಲ ಅಂತ ಶೋಯಬ್ ಅಖ್ತರ್ ಟೀಕೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಪ್ರಧಾನಿಯ ಪರಿಸ್ಥಿತಿ ಮಾತ್ರ ಹೇಳುತ್ತೀರದಾಗಿದೆ. ಯಾಕೆಂದರೆ ಮೊದಲೇ ಹೇಳಿದ್ರಲ್ಲ, ಭಾರತವನ್ನು ಸೋಲಿಸಿ ನೀವು ಖುಷಿ ಪಡಿಸಿ ಅಂತ. ಶಹಬಾಜ್ ಶರೀಫ್ ಅವರ ಆ ಭಾಷಣ ಭಾರತ ಸೇರಿದಂತೆ ಪಾಕಿಸ್ತಾನದಲ್ಲೂ ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ, ಬಹಳಷ್ಟು ಟೀಕೆಯನ್ನು ಎದುರಿಸುವಂತಾಗಿದೆ. ಮಿತ್ರರೇ, ಈ ಇಡೀ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.